ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮಕ್ಕಳೇ, ಈ ವಿಡಿಯೋನ ನಾನು ಇವತ್ತು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸುಮಾರು ಜನಕ್ಕೆ ಮಾಡೆಲ್ ಪೇಪರ್ ಆನ್ಸರ್ಸ್ ಸಿಕ್ಕಿರಲ್ಲ. ಸೊ ಈ ಏನು ಗೌರ್ಮೆಂಟ್ ಅವರು, ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಮಾಡೆಲ್ ಪೇಪರ್ಸ್ನ ಬಿಟ್ಟಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ನಾಲ್ಕು ಮಾಡೆಲ್ ಪೇಪರ್ಸ್ನ ಬಿಟ್ಟಿದ್ದಾರೆ. ಸೊ ಆ ಮಾಡೆಲ್ ಪೇಪರ್ಸು ಬ್ಲೂ ಪ್ರಿಂಟ್ ಆಧಾರಿತವಾದಂಥ ಮಾಡೆಲ್ ಪೇಪರ್ಸ್ ಆಗಿರುತ್ತೆ. ಅಂತ ಅಂದರೆ ನಿಮಗೆ ಬ್ಲೂ ಪ್ರಿಂಟ್ ಸಿಕ್ಕಿಲ್ವಾ ಗೊತ್ತಿಲ್ಲ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಕೊನೆಯದಲ್ಲೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಇದೆ. ಅಂತ ಅಂದರೆ ಯಾವ್ಯಾವ ಲೆಸನ್ನಿಂದ, ಯಾವ್ಯಾವ ಪೊಯಮ್ಸಿಂದ, ಯಾವ್ಯಾವ ಸಪ್ಲಿಮೆಂಟರಿ ರೀಡಿಂಗ್ ಲೆಸನ್ಸಿಂದ ಎಷ್ಟೆಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಆ ಬ್ಲೂ ಪ್ರಿಂಟಲ್ಲಿರುತ್ತೆ. ಸೊ ನೀವು ಇವಾಗ 2 ಮಾರ್ಕ್ ಕ್ವಶನ್ ಕೇಳೋದಾದರೆ ಆ ಲೆಸನ್ನಿಂದ ಬರೀ 2 ಮಾರ್ಕಿಗೆ ಕ್ವಶನ್ಗೆ ಪ್ರಿಪೇರ್ ಆದರೆ ಸಾಕು, ಬೇರೆ ಕ್ವಶನ್ಸ್ಗೆ ನೀವು ಓದ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ಬ್ಲೂ ಪ್ರಿಂಟ್ ಆಧಾರಿತ ಮಾಡೆಲ್ ಪೇಪರ್ ಆಗಿರೋದ್ರಿಂದ ಈ ಮಾಡೆಲ್ ಪೇಪರಲ್ಲಿ ಇರೋ ಕ್ವಶನ್ಸ್ ತುಂಬ ರಿಪೀಟ್ ಆಗೋ ಚಾನ್ಸಸ್ ಇರೋದ್ರಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದರಲ್ಲಿ 4 ಮಾಡೆಲ್ ಪೇಪರ್ಗಳ ಕೀ ಆನ್ಸರ್ಸ್ ಜೊತೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯದಾಗೆ ನಿಮಗೆ PDF ಲಿಂಕನ್ನು ಶೇರ್ ಮಾಡಿರೋದನ್ನು ಕೂಡ ಸಿಗುತ್ತೆ. ನೀವು ಕೊನೆಯವರೆಗೂ ವಿಡಿಯೋ ನೋಡಿದೆ ಈ ವಿಡಿಯೋದ PDF ಲಿಂಕ್ ಸಿಗ್ತಾ ಹೋಗುತ್ತೆ ನಿಮಗೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆ್ಯಂಡ್ ನಾನು ಸುಮಾರಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಎಕ್ಸಾಮ್ಸ್ ದೃಷ್ಟಿಯಿಂದ. ಯಾರ್ಯಾರು SSLC ಮಕ್ಕಳಿದ್ದೀರಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿದಾಗಿ ವೀಡಿಯೋಸ್ಗಳು ಬೇಕಂತಂದರೆ ನೀವು ಫಾಲೋ ಮಾಡಬೇಕಾಗತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೋಡಿ, ಫಸ್ಟ್ ಮಾಡೆಲ್ ಪೇಪರ್ 1 ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಆನ್ಸರ್ಸ್ನ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ಮೇನ್ಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಗ್ರಾಮರ್ ಇರುತ್ತೆ. ನೆಕ್ಸ್ಟು ಮೊದಲೆರಡು ಪದಕ್ಕೆ ಸಂಬಂಧಿಸಿದಂತೆ 3ನೆಯ ಪದಕ್ಕೆ ನೀವು ಆನ್ಸರ್ ಬರಿಬೇಕಾಗಿರುತ್ತೆ. ಬ್ಲ್ಯಾಂಕ್ 3ನೇ ಪದಕ್ಕೆ ಸರಿಹೊಂದುವ ಪದವನ್ನು ನೀವು ಬರಿಬೇಕಾಗತ್ತೆ. ಸೊ ಅದು ಕೂಡ ನೋಡಿ, ಎಲ್ಲದಕ್ಕೂ ನಾನು ಆನ್ಸರ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವಶನ್ಸ್ ಇರುತ್ತೆ, 7 ಮಾರ್ಕ್ಸ್ ಕ್ವಶನ್ಸ್ ನೋಡ್ಬೋದು ಇದು. ನೆಕ್ಸ್ಟು 3-4 ವಾಕ್ಯಗಳಲ್ಲಿ ಉತ್ತರಿಸಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಕ್ವಶನ್ ನಂಬರ್ 18 ಇಂದ ನೀವು ನೋಡ್ಬೋದು. ಕ್ವಶನ್ ನಂಬರ್ 18ಇಂದ ನಿಮಗೆ ಕ್ವಶನ್ ನಂಬರ್ 27ವರೆಗೂ 2 ಮಾರ್ಕ್ ಕ್ವಶನ್ ಇರುತ್ತೆ. ಎಷ್ಟೊಂದು ಕ್ವಶನ್ಸ್ ಮಾಡೆಲ್ ಪೇಪರ್ 1ನಲ್ಲೂ ಇದೆ, 2ನಲ್ಲೂ ಇದೆ, 3ನಲ್ಲೂ ಇದೆ, 4ನಲ್ಲೂ ಇದೆ. ಅದರಿಂದ ಆ ಕ್ವಶನ್ಸು ಪ್ರಿಪ್ರೇಟ್ರಿಯಲ್ಲೂ ಬರುತ್ತೆ, ಫೈನಲ್ ಎಕ್ಸಾಮಲ್ಲೂ ಬರುತ್ತೆ. ಆದ್ದರಿಂದ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳೇ. ನೋಡಿ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳಾವುವು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳ್ಯಾವುವು, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಲ್ವಾ. ಸೊ ಇದೆಲ್ಲ ರಿಪೀಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ನೋಡಿ, ಇದೇ ಆಲ್ಮೋಸ್ಟ್ ಈ ಕ್ವಶನ್ಸ್ ಎಲ್ಲ ಮಾಡೆಲ್ ಪೇಪರ್ 2ನಲ್ಲಿದೆ, 3ನಲ್ಲಿದೆ, 4ನಲ್ಲೂ ಇದೆ ಅಲ್ವಾ. ನೋಡಿ, ಎಲ್ಲ ಮಾಡೆಲ್ ಪೇಪರ್ಸ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಕವಿಕೃತಿ ಪರಿಚಯ 2 ಕವಿಕೃತಿ ಪರಿಚಯಗಳನ್ನ ಕೊಡ್ತಾರೆ. ಇಲ್ಲಿ ದೇವನೂರು ಮಹಾದೇವ ಅವ್ರ ಬಗ್ಗೆ ಕೊಟ್ಟಿದ್ದಾರೆ, ಪಂಪ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಲಕ್ಷಣ ಅಲಂಕಾರ ಬರೆಯೋದು, ಮಾರಿಗೌತಣವಾಯಿತು ನಾಳಿನ ಭಾರತವು. ನೆಕ್ಸ್ಟ್ ಗಾದೆ ಮಾತು ನೋಡ್ಕೊಳ್ಳಿ, ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ. ಒಂದೊಂದು ಗಾದೆ ಮಾತು, ಒಂದೊಂದು ಅಲಂಕಾರ ಬರೆಯೋದು, ಒಂದೊಂದು ಗಣವಿಭಾಗ ಮಾಡೋದು ಎಲ್ಲ ರಿಪೀಟೆಡ್ ಇದೇ ಬರ್ತಾ ಇರುತ್ತೆ. ಅಥವಾ ನೋಡಿ, ಮನಸ್ಸಿದ್ದರೆ ಮಾರ್ಗನೂ ಕೊಟ್ಟಿದ್ದಾರೆ ಗಾದೆ ಮಾತನ್ನು. ನೆಕ್ಸ್ಟು ನೋಡೋದಾದರೆ ಸಂದರ್ಭ ಸ್ವಾರಸ್ಯ. ಈ ಮಕ್ಕಳು ಸಂದರ್ಭನ ತುಂಬ ಕನ್ಫ್ಯೂಷನ್ ಮಾಡ್ಕೊಂಬಿಡ್ತಾರೆ. ನಿಮಗೆ ಇವಾಗ ಬ್ಲೂ ಪ್ರಿಂಟ್ ಪ್ರಕಾರ ಇರೋದ್ರಿಂದ ಯಾವ ಸಂದರ್ಭ ಓದಬೇಕು ಅನ್ನೋದು, ಯಾವ ಲೆಸನ್ಸಿಂದ ಸಂದರ್ಭನೇ ಓದ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಆ ಲೆಸನ್ಸ್ನ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಓದ್ಕೊಂಬಿಡಿ. ಯಾವ್ದ್ಯಾವುದು ಇನ್ವರ್ಟೆಡ್ ಕಾಮರ್ಸಲ್ಲಿ ಇದೆ ಸ್ಟೇಟ್ಮೆಂಟ್ಸ್ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ನೋಡ್ಕೊಳ್ಳಿ, ಇದು ಯಾವ ಥರ ಬರ್ಬೋದು. ಯಾಕಂದರೆ ಅಪ್ಲಿಕೇಬಲ್ ಅಂತಂದರೆ ಓನಾಗಿ ಅವರೇ ಕ್ವಶನ್ಸ್ ಕೇಳೋದು ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಪದ್ಯ ಬರೆಯೋದು, ಕಂಠಪಾಠ ಮಾಡಿರೋದು, ನೆಕ್ಸ್ಟ್ ಭಾವಾರ್ಥ ಬರೆಯೋದು ಅಲ್ವಾ. ಎಲ್ಲ 8 ವಾಕ್ಯಗಳಲ್ಲಿ ಉತ್ತರಿಸೋದಾಗಿರ್ಬೋದು.
ನೆಕ್ಸ್ಟು ಪ್ಯಾಸೇಜ್ ರೈಟಿಂಗ್ ಇರುತ್ತೆ, ಅದಾದ ನಂತರ ಲೆಟರ್ ರೈಟಿಂಗ್ ಇರುತ್ತೆ, ಎಸ್ಸೆ ಇರುತ್ತೆ. ಸೊ ಲೆಟರ್ ರೈಟಿಂಗು ಕೂಡ ಇಲ್ಲಿ ಏನು ಆನ್ಸರ್ ಇದೆ, ನೋಡ್ಕೋಬೋದು. ನಿಮಗೆ ಒಂದ್ಸಲಿ ಆದರೂ ಓದ್ಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ ಈ ರೀತಿ ಲೆಟರ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ. ನೀವು ಒಂದ್ಸಲಿನೂ ಓದಿಲ್ಲ, ನಾನು ಆನ್ ಸ್ಪಾಟ್ ಎಕ್ಸಾಮಲ್ಲಿ ಬರೀತೀನಿ ಅಂತಂದರೆ ತುಂಬ ಮಿಸ್ಟೇಕ್ಗಳಾಗುತ್ತೆ ಮಕ್ಕಳೇ. ಅದಕ್ಕೋಸ್ಕರ ನಾನು ನಾಳೆ ಪ್ರಿಪ್ರೇಟ್ರಿ ಇದೆ ಅಂತ ನಿಮಗೆ ಯೂಸ್ಫುಲ್ ಆಗಲಿ ಅಂತಲೇ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಯಾವಾಗಲೂ ಕೊಡ್ತಾ ಇರ್ತಾರೆ. ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲುಗಳು. ಸೊ ನೀವು ಇದನ್ನು ಏನು ಪ್ರಸ್ತಾವನೆ ಹಾಕಬೇಕು, ಫಸ್ಟು ವಿಷಯ ನಿರೂಪಣೆ ಮಾಡಬೇಕು, ಆಮೇಲೆ ಅದನ್ನು ಕಂಕ್ಲೂಡ್ ಮಾಡಬೇಕು, ಉಪಸಂಹಾರ ಮಾಡಬೇಕು. ಸೊ ಇದಿಷ್ಟು ಮಾಡೆಲ್ ಪೇಪರ್ 1 ಕೀ ಆನ್ಸರ್ಸ್ ಆಗಿರುತ್ತೆ. ನೆಕ್ಸ್ಟು ಮಾಡೆಲ್ ಪೇಪರ್ 2 ಕೀ ಆನ್ಸರ್ ಇದೆ. ಇದರಲ್ಲೂ ಸೇಮ್ ಅದೇ ಥರ ಪ್ಯಾಟರ್ನ್, ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇರುತ್ತೆ ನೋಡಿ. ಅದೇ ಲೆಸನ್ದು ಬೇರೆ ಕ್ವಶನ್ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದೇ ಲೆಸನ್ದು ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಗೊತ್ತಾಗ್ತಿದೆ ಅಲ್ವಾ. ಸೊ ಅದೇ ಲೆಸನ್ಸ್ದು ಬೇರೆ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಇವಾಗ 1 ಮಾರ್ಕ್ ಕೇಳೋ ಏನು ಬ್ಲೂ ಪ್ರಿಂಟಲ್ಲಿ ನೀವು ನೋಡ್ಬೋದು. 1 ಮಾರ್ಕಿಗೆ ಈ ಲೆಸನ್ದ ಬರುತ್ತೆ ಅಂದರೆ ಆ ಲೆಸನ್ನಲ್ಲಿ ಬರೀ 1 ಮಾರ್ಕ್ ಕ್ವಶನ್ ಅಷ್ಟೇ ಬರ್ತಾ ಇರುತ್ತೆ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಸೊ ನೋಡಿ, ನೆಕ್ಸ್ಟು ಕಾವ್ಯಕೃತಿ ಪರಿಚಯ ಕೊಟ್ಟಿದ್ದಾರೆ ರನ್ನ ಅವರು ಮತ್ತು ಸಾರಾ ಅಬೂಬ್ಕರ್ ಅವ್ರದ್ದು. ಇನ್ನೊಂದು ನಾನು ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆ ಪಾಸಿಂಗ್ ಪ್ಯಾಕೇಜಲ್ಲಿ, ಅದರಲ್ಲಿ ಇದಿಷ್ಟೇ ಓದ್ಕೊಳ್ಳಿ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ನೆಕ್ಸ್ಟು ನಿಮಗೆ ಅಲಂಕಾರ ಆಗಿರ್ಬೋದು, ಗಾದೆ ಆಗಿರ್ಬೋದು. ಗಾದೆಗಳಲ್ಲಿ ಒಂದಷ್ಟು ಸಾಲುಗಳು ಸೇಮ್ ಇರುತ್ತೆ. ಗಾದೆಗಳು ವೇದಗಳ ಸಾರ ಇದೆಲ್ಲದನ್ನು ಬರಿಬೋದು ನೀವು. ಅದೆಲ್ಲ ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡ್ಕೋಬೋದು. ಇದು ತುಂಬ ಸುಲಭವಾಗಿರ್ತಕ್ಕಂಥ ಆನ್ಸರ್ಸು, ಅದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಕಂಠಪಾಠ ಪದ್ಯ ಆಗಿರ್ಬೋದು, ಪ್ಯಾಸೇಜ್ ರೈಟಿಂಗ್ ಆಗಿರ್ಬೋದು, ಲೆಟರ್ ರೈಟಿಂಗ್, ಅದೇ ಥರ ಏನು ನಿಮಗೆ ಎಸ್ಸೆ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. 5 ಮಾರ್ಕ್ಸಿಗಿರೋದ್ರಿಂದ ಎಸ್ಸೆ ರೈಟಿಂಗಲ್ಲೂ ನೀವು ಮಾರ್ಕ್ಸು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಆ ಥರ. ಯಾಕಂತಂದರೆ ರಾಷ್ಟ್ರೀಯ ಭಾವೈಕ್ಯ ನೋಡಿ, ಮತ್ತೆ ಅದೇ ಥರ ರಾಷ್ಟ್ರೀಯ ಭಾವೈಕ್ಯನೇ ಕೊಟ್ಟಿದ್ದಾರೆ. ಸೊ ಯೂಸ್ಫುಲ್ ಮಾಡ್ಕೋಬೇಕು. 1-2 ಸಲ ಓದಿದ್ರೆ ನೀವು ಆರಾಮಾಗಿ ಬರಿಬೋದು. ಅದ್ರ ಜೊತೆಗೆ ಸ್ಪೆಲ್ಲಿಂಗ್ಸ್ಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊತ ಹೋಗ್ಬೋದು. ಇದರಿಂದ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮಾಡೆಲ್ ಪೇಪರ್ದು ಆನ್ಸರ್ PDF ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಕೊನೆಯವರೆಗೂ ನೀವು ನೋಡಬೇಕು. ನೋಡಿ, ಫಸ್ಟ್ ಮೇನಲ್ಲಿ ಎಷ್ಟು ಬೇಸಿಕ್ ಲೆವೆಲ್ ಕ್ವಶನ್ ಇರುತ್ತೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ. ತುಂಬ ಕನ್ಫ್ಯೂಷನ್ ಆಗಿಬಿಡ್ತಾರೆ ಮಕ್ಕಳು, 2 ಅಂತ ಬರಿಬೇಕು. ಓಕೆ, ಸೊ ಈ ರೀತಿ ಏನು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಲ್ವಾ. ಸೊ ಇದೆಲ್ಲ ನೋಡ್ತಾ ನಿಮಗೆ ಏನಪ್ಪ ಇದು ಇಷ್ಟೊಂದು ಈಸಿ ಅಂತ ಅನ್ಸುತ್ತೆ, ಅದರ ಆನ್ಸರ್ ಗೊತ್ತಾಗಲ್ಲ. ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಸೇರಿದೆ ಅಲ್ವಾ. ನೋಡಿ, ಯಾವುದದು ದ್ವಿಗು ಸಮಾಸ. ನೋಡಿ, ನಾನು ಹೇಳಿದೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ. ನೋಡಿ, ಅದೇ ಲೆಸನ್ದು ಬೇರೆ ಕ್ವಶನ್ ಕೇಳ್ತಾ ಇದ್ದಾರೆ. ಕೈಗಾರಿಕೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಗಳನ್ನು ತಿಳಿಸಿ. ನೆಕ್ಸ್ಟು ಅದೇ ಲೆಸನ್ನು ಬೇರೆ ಥರ ಕ್ವಶನ್ಸು. ಗೊತ್ತಾಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು. AN ಮೂರ್ತಿಯವ್ರ ಬಗ್ಗೆ ಕೊಟ್ಟಿದ್ದಾರೆ, ಕುವೆಂಪು ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಈ ಕುವೆಂಪು ಅವ್ರ ಬಗ್ಗೆ, ರನ್ನ ಅವ್ರ ಬಗ್ಗೆ, ಸಾರಾ ಅಬೂಬ್ಕರ್ ಅವ್ರ ಬಗ್ಗೆ ಎಲ್ಲ ನೀವು ಕಲಿತೇ ಇರ್ತೀರ. ಸೊ ಆ ಥರ ನೋಡಿ, ಗಾದೆ ನೋಡಿ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಕೊಟ್ಟಿದ್ದಾರೆ. ತುಂಬಿದ ಕೊಡ ತುಳುಕುವುದಿಲ್ಲ ಕೊಟ್ಟಿದ್ದಾರೆ. ಇದರಲ್ಲಿರೋದನ್ನೇ ಓದ್ಕೊಂಬಿಟ್ರೆ ಅಟ್ಲೀಸ್ಟ್ ಈ ಮಾಡೆಲ್ ಪೇಪರು ಫೈನಲ್ ಎಕ್ಸಾಮ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ತುಂಬ ಕ್ವಶನ್ಸ್ ಇದರಿಂದ ರಿಪೀಟ್ ಆಗಿರುತ್ತೆ. ಇದರಿಂದ ಕೇಳಲೇಬೇಕು ಅವರು, ಯಾಕಂತಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಮಾಡೆಲ್ ಪೇಪರಲ್ಲಿ ಹಾಕಿರ್ತಾರೆ. ರಿಪೀಟೆಡ್ ಕ್ವಶನ್ಸ್ಗಳನ್ನೇ ಮಾಡೆಲ್ ಪೇಪರಲ್ಲಿ ಹಾಕಿರೋದ್ರಿಂದ ಈ ಕ್ವಶನ್ಸ್ನ ಅವರು ಕೇಳಲೇಬೇಕು. ಇದಿಷ್ಟು ಪ್ರಿಪೇರ್ ಆಗಿಬಿಟ್ರೆ ನಿಮಗೆ ಬೇರೆ ಅವಶ್ಯಕತೆನೇ ಇರಲ್ಲ. ಬೇಜಾನ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು ಡೀಪಾಗಿ ಎಲ್ಲದೂ ಸ್ಟಡಿ ಮಾಡ್ತಾರೆ. ನಮಗೊಂದು ಫಸ್ಟ್ ಕ್ಲಾಸ್ ರೇಂಜಿಗೆ ಒಂದು 80 ಮಾರ್ಕ್ಸ್ ಬೇಕು ಅಂತಕ್ಕಂಥವ್ರು ಕೂಡ ಇಷ್ಟು ಓದಿದ್ರೆ ಸಾಕು. ಗ್ರಂಥಾಲಯಗಳ ಮಹತ್ವ ಯಾವಾಗಲೂ ಕೇಳ್ತಾ ಇರ್ತಾರೆ. ಎಸ್ಸೆ ರೈಟಿಂಗ್ ಅದರಲ್ಲೂ ಫಾರ್ಮೆಟ್, ನೀವು ಏನು ಪ್ರಸ್ತಾವನೆ ಹಾಕೋದು, ವಿಷಯ ನಿರೂಪಣೆ ಮಾಡೋದು, ಉಪಸಂಹಾರ, ಇದನ್ನೆಲ್ಲ ನೀವು ಹೈಲೈಟ್ ಮಾಡಬೇಕು. ಅದರಿಂದ ನೋಡ್ಕೊಳ್ಳಿ. ಮಾಡೆಲ್ ಪೇಪರ್ಸ್ನ ನೋಡೋದ್ರಿಂದ ತುಂಬ ಅನುಕೂಲ ಇದೆ. ಇದು ಮಾಡೆಲ್ ಪೇಪರ್ 3 ಆಗಿರುತ್ತೆ. ಫುಲ್ಲು ಕೊನೆಯವರೆಗೂ ಮಾಡೆಲ್ ಪೇಪರ್ಸ್ ಎಲ್ಲವುದು 4 ಮಾಡೆಲ್ ಪೇಪರ್ಸ್ಗಳನ್ನ ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು.